ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಬೆಳಗ್ಗೆಯಿಂದ ವ್ಲಾಗ್ ಮಾಡಿರಲಿಲ್ಲ ಇವತ್ತಿಂದು. ಹಾಗಾಗಿ ಇವಾಗ ಮಧ್ಯಾಹ್ನ ಡ್ಯೂಟಿ ಮುಗಿಸ್ಕೊಂಡು ಆಲ್ಮೋಸ್ಟ್ 2:15 2:30 ಏನೋ ಆಗಿದೆ. ಇವಾಗ ಹೋಗ್ತಾ ಇದ್ದೀನಿ. ಬಸ್ಸಿಗೆ ಹೋಗೋಣ ಅಂತೇಳಿ ಬಸ್ ಸ್ಟಾಪಲ್ಲಿ ನಿಂತಿದೆ. ಅಷ್ಟರಲ್ಲಿ ಆಟೋ ಸಿಕ್ತು. ಹಾಗಾಗಿ ಆಟೋಗೆ ಹೊತ್ಕೊಂಡು ಹೋಗ್ತಾ ಇದ್ದೀನಿ. ಹೇಳಿದ್ನಲ್ವಾ ನಿನ್ನೆ ವ್ಲಾಗಲ್ಲಿ. ಸೊ ಅರ್ಧ ಡ್ಯೂಟಿ ಇದೆ, ಆಫ್ ಅಲ್ಲ, ಆಲ್ಫ್ ಡ್ಯೂಟಿ ಮುಗಿಸ್ಕೊಂಡು ರಾಮನಾಥಪುರ ಜಾತ್ರೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ನಲ್ವ. ಹಾಗಾಗಿ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಆಲ್ರೆಡಿ ನಮ್ಮ ಟೀಚರ್ಸ್ ಎಲ್ಲ ಒಬ್ಬೊಬ್ಬರು ಬಂದಿದ್ದಾರೆ, ಇನ್ನೂ ಒಬ್ಬರು ಬರಬೇಕಂತೆ. ಸೊ ಹೋಗೋಣ ಬಂದೆ. ಅಲ್ಲಿ ನೋಡಿ ನಮ್ಮ ಮೇಡಮ್ಮು ಅವರೆಲ್ಲ ಬರ್ತಾ ಇದ್ದಾರೆ ಅಲ್ಲಿ. ಸೊ ಡ್ರೆಸ್ ಚೇಂಜ್ ಮಾಡಿ ಇವಾಗ ಕೃತು ಆಲ್ರೆಡಿ ಫಸ್ಟೇ ಸ್ನಾನ ಮಾಡಿಸಿದ್ದೆ. ಕೃತುಗೆ ರೆಡಿ ಆಗಿದ್ದಾಳೆ, ಫೋನ್ ನೋಡ್ತಾ ಇದ್ಲು. ನಾವು ಹೋಗಿ ಸೊ ಹಾಗೆ ಬಟ್ಟೆ ಮೇಲೆ ಮುಳುಗಾಕೊಂಡ್ಬಂದು ಹತ್ರಕ್ಕೆ ಬರ್ಬೇಡ. ನಾನು ಬಂದೆ, ಅವರು ಮೇಡಮ್ ಅವರು ಬರ್ತಾ ಇದ್ದಾರೆ ಇವಾಗ. ಎಲ್ಲರೂ ಇವಾಗ ಡ್ರೆಸ್ ಚೇಂಜ್ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕು ಫ್ರೆಂಡ್ಸ್. ಟೈಮ್ ಬಂದು ಆಲ್ರೆಡಿ 2:15 ನೋಡಿ. ರಾಮನಾಥಪುರದ್ದು ಹೊಳೆ ನೋಡಿ ದೂರದಿಂದ ತೋರಿಸ್ತಾ ಇದೆ. ಇವಾಗ ಹತ್ತಿರದಿಂದ ತೋರಿಸ್ತೀನಿ. ಇವತ್ತು ತಿಂಗಳು ತೇರು ದಿನ ನಮಗೆ ಬರೋಕ್ಕಾಗಲಿಲ್ಲ, ಹಾಗಾಗಿ ಶನಿವಾರ ಬಂದಿದ್ದೀವಿ. ಸ್ಯಾಟರ್ಡೆ ನಮಗೆ ಆಫ್ ಡ್ಯೂಟಿ ಅಲ್ವಾ, ಆಫ್ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದೀನಿ. ಇದನ್ನು ಮುಗಿಸ್ಕೊಂಡು ನಾನು ಊರಿಗೆ ಹೋಗ್ತೀನಿ, ಜಾತ್ರೆ ಮುಗಿಸ್ಕೊಂಡು. ಫ್ರೆಂಡ್ಸ್ ರೆಡಿ ಆದೋ ಕೃತುನು ನಾನು ಇವಾಗ ಕೂತಿದ್ದೀವಿ. ನಮ್ಮ ಸೊ ಅಂಗನವಾಡಿ ಟೀಚರ್ಸ್ ಅವರು ಕೂಡ ರೆಡಿ ಆಗ್ತಾ ಇದ್ದಾರೆ. ಇವಾಗ ಆಲ್ರೆಡಿ 3:30 ಆಗೋಯ್ತು. ದೇವಸ್ಥಾನಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಡು ಆನಂತರ ನಾವು ಊರಿಗೆ ಹೋಗ್ತೀವಿ. ಎಲ್ಲ ಬಂಗಾರಿ 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 ಮುಂಡೂರಿಗೆ ಹೋಗ್ತೀವಿ ಬಂಗಾರಿ. ಅಂತೂ ಫುಲ್ ಹ್ಯಾಪಿ ಆಗಿದ್ದಾಳೆ. ನಾವೇನು ಜಾತ್ರೆಗೆ ಹೋಗಬೇಕು ಅಂದ್ಕೊಂಡಿರಲಿಲ್ಲ. ಅದೇ ಅಮ್ಮ ಅಪ್ಪಾಜಿ ಜೊತೆ ಮುಂದೆ ಹೋಗ್ಬೇಡ ಅಮ್ಮ ಅಪ್ಪಾಜಿ ಜೊತೆ ಹೋಗಬೇಕು ಅಂತ ಅಂದ್ಕೊಂಡಿದ್ದು. ಬಟ್ ಅದೇ ನಮ್ಮ ಅಂಗನವಾಡಿ ಟೀಚರ್ಸ್ ಎಲ್ಲ ಆಫ್ ಡೇ ಅಲ್ವಾ ಇವತ್ತು, ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು ಆ್ಯಕ್ಚುಲಿ. ಹಾಗಾಗಿ ನಾನು ಡ್ರೆಸ್ಗಳು ಕೂಡ ಏನೂ ತಂದಿರಲಿಲ್ಲ. ಹಾಗಾಗಿ ಇದ್ದಿದ್ದ ಬಟ್ಟೆಯಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಬಂದಿದ್ದಾಯಿತು ಇವಾಗ ಜಾತ್ರೆಗೆ. ಅಲ್ಲಿ ನಮ್ಮ ರತ್ನ ಮೇಡಮ್ ಇದ್ದಾರೆ, ಬರ್ತಾ ಇದ್ದಾರೆ. ಕೃತು ಓಡೋದ್ಲು ನೋಡಿ. ಕೃತು ಹೆಂಗೆ ಮೆಟ್ಲತ್ತವಳೆ, ನನಗೆ ಹತ್ತಕ್ಕೆ ಆಯ್ತಾ ಇಲ್ಲ. ಕೃತಜ್ಞ ಹತ್ತುತ್ತಾ ಇದ್ದಾಳೆ. ನಿಮ್ಗೊಂದು ವ್ಯೂ ತೋರಿಸ್ತೀನಿ ಇವಾಗ ನೋಡಿ. ರಾಮನಾಥಪುರ ಹೊಳೆದು ವ್ಯೂ ಹೇಗೆ ಕಾಣ್ತಾ ಇದೆ ಅಂತ ದೂರದಿಂದ. ಇನ್ನು ನೋಡಿ ಹಿಡ್ಕೋತೀನಿ ಕತೆ. ಇದೆ ನೋಡಿ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್. ಯಾವಾಗಲೂ ಲಾಸ್ಟ್ ಒಂದು ವೀಡಿಯೋದಲ್ಲೂ ಕೂಡ ತೋರಿಸಿದ್ದೀನಿ, ಬಟ್ ಅಷ್ಟು ಕ್ಲಿಯರಾಗಿ ತೋರ್ಸೋಕ್ಕಾಗಿರಲಿಲ್ಲ. ಅಲ್ಲಿ ಆ ಕಡೆ ಮಗಳು ಅದೇ ತೇರು, ತಿಂಗಳು ತೇರು ನೆನ್ನೆ ಹರಿದಿದೆ. ಸಾರಿ ತಿಂಗಳು ತೇರು ನೆನ್ನೆ ಹರಿದಿರೋದು ಅದೇನೆ. ನಾನು ಒಳಗಡೆ ಹೋಗ್ತಾ ಇದ್ದು ಫ್ರೆಂಡ್ಸ್. ನಾನು ಒಂದು ಎಡವಟ್ಟಾಗೋಯಿತು. ಪುರೋಹಿತರು ಬೈದರು, ನನಗೆ ಒಂಥರ ಬೇಜಾರಾಗೋಯಿತು. ನಂದೇನು ಕಂಟೆಂಟ್ಗೋಸ್ಕರ ಅಂತ ಹೇಳಿ ದೇವಸ್ಥಾನಕ್ಕೆ ವೀಡಿಯೋ ಮಾಡೋ ಅವಶ್ಯಕತೆ ಇಲ್ಲ, ಬೇರೆ ಏನಾದರೂ ಮಾಡ್ಬೋದು. ಬಟ್ ವೀಡಿಯೋದಲ್ಲಿ ತೋರಿಸಿದ್ರೆ ನೀವುಗಳೆಲ್ಲ ನೋಡ್ಕೋತಿರಲ್ಲ ದೂರದಲ್ಲಿರೋರು ಅನ್ನೋ ಉದ್ದೇಶ ಅಷ್ಟೇ. ದೇವಸ್ಥಾನಕ್ಕೆ ಹೋದಾಗ ವೀಡಿಯೋ ಮಾಡ್ಕೊಳ್ಳೋದು ಒಳ್ಳೆಯ ಉದ್ದೇಶದಿಂದನೇ ಮಾಡಿದ್ದು. ಬಟ್ ಅವರು ಒಂದು ಸ್ವಲ್ಪ ಬೇರೆ ಥರ ಮಾತಾಡಿದ್ರು, ಬೇಜಾರಾಗೋಯಿತು. ಹಾಗೆ ನಾನೇನು ಹಣ್ಕಾಯಿ ಏನೂ ತೊಗೊಂಡೋಗಿರಲಿಲ್ಲ, ಯಾಕಂದರೆ ಸಡನ್ನಾಗಿ ಹೋಗಿದ್ದಲ್ವ. ಹಾಗಾಗಿ ಗೋಲ್ಕಕ್ಕೆ ಮಾತ್ರ ಕೃತು ಹತ್ರ ದುಡ್ಡು ಹಾಕಿಸ್ದೆ. ಅದಾದಮೇಲೆ ತುಂಬ ರಶ್ ಇರಲಿಲ್ಲ, ನಾವು ಹೋಗಿದ್ದು ಮಧ್ಯಾಹ್ನ ಅಲ್ವಾ, ಹಾಗಾಗಿ ಸ್ವಲ್ಪ ಪರವಾಗಿಲ್ಲ. ಮುಂಚೆ ಎಲ್ಲ ಹೋದಾಗ ಈಚೆ ಕಡೆಯಿಂದ ಫುಲ್ ಕ್ಯೂ ಇರುತ್ತೆ. ಫೈನಲಿ ದರ್ಶನ ಆಯಿತು. ನಿಮಗೂ ಕೂಡ ಬೈಸ್ಕೊಂಡು ಸುಬ್ರಹ್ಮಣ್ಯ ಸ್ವಾಮಿನ ತೋರಿಸ್ತಾ ಇದ್ದೀನಿ. ತುಂಬ ಫೇಮಸ್ಸು ಇದು. ಕುಕ್ಕೆ ಸುಬ್ರಹ್ಮಣ್ಯ ಬಿಟ್ಟರೆ ನೆಕ್ಸ್ಟು ಇದೇ ದೇವಸ್ಥಾನ, ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಲು ಅಂತ ಹೇಳಬಹುದು. ನೀವು ನನ್ನ ವೀಡಿಯೋದಲ್ಲಿ ನಾನು ಬೈಸ್ಕೊಂಡು ವೀಡಿಯೋ ಮಾಡಿದ್ದೀನಿ ನಿಮಗೋಸ್ಕರ, ನಿಮ್ಗಳಿಗೆ ತೋರಿಸ್ಬೇಕು ಅಂತ. ಸೊ ದಯವಿಟ್ಟು ನೀವು ಲೈಕ್ ಮಾಡಲೇಬೇಕು ಆ್ಯಂಡ್ ಈ ವಿಡಿಯೋನ ಶೇರ್ ಮಾಡಲೇಬೇಕು. ನೆಕ್ಸ್ಟ್ ನಾವು ಬಂದಿದ್ದು ಊಟಕ್ಕೆ ಅಂತ ಹೇಳಿ. ಇಲ್ಲೊಂದು ರಾಮಲಿಂಗೇಶ್ವರ ಟೆಂಪಲ್ ಇದೆ, ಅಲ್ಲಿ ಹೊಳೆ ಹತ್ರ ಮೀನುಗಳು ತುಂಬ ಇದ್ದಾವೆ. ದೇವ್ರ ಮೀನು ಅಂತ ಹೇಳ್ತಾರೆ. ಅಲ್ಲೇ ಊಟ ಮಾಡೋದು ಯಾವಾಗ್ಲೂ. ಸೊ ಅಲ್ಲಿಗೆ ಊಟಕ್ಕೆ ಅಂತ ಹೇಳಿ ಎಲ್ಲರೂ ಬಂದು. ನಿಮ್ಮ ಮುಖ ತೋರಿಸೋದಿಲ್ಲ, ಬರೀ ಕೈ. ಈಗ ಸಣ್ಣ ಮಗಳನ್ನ ತೋರಿಸ್ತೀನಿ. ಸಣ್ಣ ಮಗಳು ಜಾತ್ರೆ ಎಲ್ಲರಿಗೂ ಸಿಗ್ತಾ ಬೇಕಾ ಸಾಕು. ನಾವು ಇವಾಗ ಊಟಕ್ಕೆ ಕೂತ್ಕೊಂಡಿದ್ದೀವಿ. ಅಕ್ಕ ಶ್ರುತಿ ಅಕ್ಕ ಅವರು ಮನೆಯಿಂದ ಪುಳಿಯೋಗರೆ ತಂದಿದ್ರು, ಊಟ ಮಾಡ್ತಾ ಇದ್ದೀವಿ. ನಮ್ಮ ರತ್ನ ಮೇಡಮ್ಮು ತೋರಿಸ್ತಾನ. ರತ್ನ ಮೇಡಮು ಏನೋ ಹಣ್ಕಾಯಿ ಅಂತೀನಿ, ಸಾರಿ, ಹಣ್ಣು ತುಪ್ಪ ಮಾಡಿಸಿದ್ರು.
ಹಣ್ಣು ತುಪ್ಪ ಕೊಟ್ಟರು. ನೀವು ಪಲಾವ್ನು ತಂದಿದ್ದಾರೆ. ಭರ್ಜರಿ ಊಟ ಇವಾಗ. ಸೌಂದರ್ಯ, ಶ್ರುತಿ ಅಕ್ಕ, ಇರಲಿ ಬಿಡು ತೇಜು, ಶ್ರುತಿ ಅಕ್ಕನ ಮಗಳು ಚಿನ್ನು, ನನ್ನ ಮಗಳು ಕೃತು, ಹಾಗೆ ರತ್ನಾ ಮೇಡಮ್ ಮಗಳು ತೇಜು. ಇಷ್ಟು ಜನ ನಾವು ಇವಾಗ ಜಾತ್ರೆಗೆ ಬಂದಿರೋದು ಫ್ರೆಂಡ್ಸ್. ಬಾಯ್ ಸೌಂದರ್ಯ ಮೇಡಮ್, ಬಾಯ್ ಫ್ರೆಂಡ್ಸ್ ನಾವೀಗ ಹೊರಡ್ತಾ ಇದ್ದೀವಿ, ಬರ್ತೀವಿ. ನನಗೆ ಬಸ್ ಇದೆ, ಅದಕ್ಕೆ ಅವ್ರು ಇನ್ನೂ ಊಟ ಮಾಡ್ತಿದ್ದಾರೆ. ಅವ್ರು ಜಾತ್ರೆ ಮುಗಿಸ್ಕೊಂಬರ್ತಾರಂತೆ. ನಡಿ ಮಗಳು, ಬೇಗ ಬಸ್ ಇದೆ. ನಾವು ಅದಕ್ಕೆ ಹೊರಡ್ತೀವಿ ಫ್ರೆಂಡ್ಸ್. ನಂಗೆ ಟೈಮ್ ಆಯ್ತದೆ ಅಂತ ಹೇಳಿ ಬಂದೆ. ಪಾಪ ಅವ್ರು ಇನ್ನೂ ಶಾಪಿಂಗು ಜಾತ್ರೆ ಸುತ್ತದ ಅಂತಿದ್ರು. ಅಷ್ಟರಲ್ಲಿ ಇಲ್ಲಿ ಬರಬೇಕಾದ್ರೆ ಇದು ಎಕ್ಸಿಬಿನೇಷನ್ ಥರ ಇದು ಆಟ ಆಡೋದೆಲ್ಲ ಹಾಕಿದ್ದಾರಲ್ಲ, ಇದನ್ನ ನೋಡ್ಬಿಟ್ಟು ನಂಗೆ ಲೇಟ್ ಆಗುತ್ತೆ, ಬಾರೆ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ. ಅವಳು ಹತ್ಕೊಂಡು ಕೂತಿದ್ಲು, ಇಲ್ಲ ನಾನು ಆಟ ಆಡಲೇಬೇಕು ಅಂತ. ಇದೇನೋ 50 ರೂಪಾಯಿ ಅಂತ ಸ್ಕ್ಯಾನ್ ಮಾಡಿದ್ದೀನಿ. ಇವರಿಂದ ಸ್ಟಾರ್ಟ್ ಮಾಡಿಲ್ಲ, ಇವಾಗ ಸ್ಟಾರ್ಟ್ ಮಾಡ್ತಾರೆ. ಆ ನಂಬರ್ಗೆ ಹಾಕಿದೆ, ಕಾಲ್ ಮಾಡಿ ಕೇಳ್ಕೊಂಡ್ರು 50 ರೂಪಾಯಿ ಬತ್ತಾ ಅಂತ. ಬತ್ತು ಅಂದರೆ ಸ್ಟಾರ್ಟ್ ಮಾಡ್ತಾರೆ. ಕೃತು ಒಬ್ಬಳೇ. ಆ ಕಡೆದೆಲ್ಲ ಕೇಳಿದೆ, ಅವ್ರು ಯಾರೂ ಇಲ್ಲ, ಎಲ್ಲೋ ಹೊರಗಡೆ ಹೋಗಿದ್ದಾರೆ ಅಂತ ಅಂದರು. ಇದೊಂದೇ ಇದ್ದಿದ್ದು, ಇದು ಮತ್ತು ಇದು. ಅವಳಿಗೆ ಅದು ಆಟ ಆಡೆ ಅಂದರೆ ನಾನು ಇದೇ ಆಟ ಆಡ್ತೀನಿ ಅಂದು, ಅದಕ್ಕೋಸ್ಕರ ಇವಾಗ ಇದನ್ನೇ ಆಟ ಆಡಿಸ್ತಾ ಇದ್ದೀನಿ. ಹೋಯ್ತು ಕೈಯಲ್ಲಿ ತಳ್ಳೋದು ಅಷ್ಟೇನೇ. ನಾನೇನೋ ಇದು ಮಾಡ್ತಾರೆ ಅಂದ್ಕೊಂಡಿದ್ದೆ, ಕೈಯಲ್ಲಿ ತಳ್ತಾರೆ ಅಷ್ಟೇ. ಆಟ ಆಡ್ತಾ ಇದ್ದಾಳೆ. ನಾನು ಎಷ್ಟು ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ, ಫುಲ್ ಇದು ಮಾಡಿದ್ಲು. ಆಟ ಆಡಲಿ ಬಿಡಿ, ಸ್ಟಾರ್ಟ್ ಮಾಡ್ಬಿಡ್ತಾರೆ ಅಂದ್ಕೊಂಡಿದ್ದೆ. ಇಲ್ಲಿ ನೋಡಿದ್ರೆ ಕೃತ ಹಾಯ್ ಮಾಡು, ಈ ಕಡೆ ಬಂದಂಗೆ ಮಾಡು, ಕಾಣಿಸ್ತೀಯ ಇವಾಗ ಮಾಡು ಹಾಯ್. ಒಂದು ರೌಂಡ್ ಆಟ ಆಡಿದ್ಲು. ಹಾಗೆ ನಂಗೆ ಏನಾದರೂ ಆಟ ಸಾಮಾನು ಬೇಕು ಅಂತ ಹಠ ಮಾಡ್ತಿದ್ಲು. ಇದೊಂದು ಪಿ ಹಾಗೆ ಇದೊಂದು ಮನೆ ಕಟ್ಟೋದೊಂದು ತಗೊಂಡ್ಲು. ಹಾಗೆ ನಾನೊಂದು ಜೊತೆ ಅಪ್ಪು ತಗೊಂಡೆ. ಇವಾಗ ಕೃತಿಗೆ ಅದೊಂದು ಪಿ ಮನೆ ಕಟ್ಟೋದು. ಹಾಗೆ ನಮ್ಮದು ಅಪ್ಪುಗಳು ಕಳೆದೇ ಹೋಯ್ತಿರ್ತವೆ. 20 ರೂಪಾಯಿಗೆ ಅಪ್ಪು ತಗೊಂಡೆ. ಇಲ್ಲಿ ಮನೆಗೆ ಕುರಿ ಕರಿ ತಗೊಳ್ಳೋಣ ಅಂತ ಬಂದೆ. ಲೇಟ್ ಆಗುತ್ತೆ ಅಂತ ಅವ್ರನ್ನ ಸಿಸ್ಟರ್ಸ್ ಅಂತೀನಿ, ಬರೀ ಕಡೆ ಟೀಚರ್ಸ್ನ ಬಿಟ್ಬಿಟ್ಟು ಬಂದೆ. ಇವಾಗಲೂ ಕೂಡ ಲೇಟಾಗೇ ಹೋಯಿತು. ಇವಾಗ ಬಸ್ ಇಟ್ಕೊಂಡು ಮನೆಗೆ ಹೋಗಬೇಕು. ಕುರಿ ಖಾರ ಹಾಕಿಸ್ತಾ ಇದ್ದೀನಿ. ನಾವು ಸೇತುವೆ ಹತ್ರನೇ ಹತ್ಕೊಂಡು, ಫುಲ್ಲು ರಶ್ ಇತ್ತು ಬಸ್ಸು. ಕೃತನ ಕಂಡಕ್ಟ್ರ್ ಕೂತ್ಕೋತಾರಲ್ಲ, ಅಲ್ಲಿ ಪೆಟ್ಟಿಗೆ ಇಟ್ಟಿರ್ತಾರೆ ನೋಡಿ, ದೊಡ್ಡದು ಪೆಟ್ಟಿಗೆ. ಆ ಪೆಟ್ಟಿಗೆ ಮೇಲೆ ಕೂರಿಸ್ದೆ. ಅಲ್ಲಿ ಯಾರೋ ಒಬ್ಬರು ಬ್ರದರ್ ಕೂತಿದ್ರು ಇನ್ನೊಂದು ಸೀಟಲ್ಲಿ. ಆಮೇಲೆ ನಾನು ನಿಂತಿದ್ದೆ, ಸೀಟ್ ಇರಲಿಲ್ಲ ಅಂತ ಹೇಳಿ ತುಂಬ ಹೊತ್ತು ನಿಂತ್ಕೊಂಡೇ ಬಂದೆ. ಅಲ್ಲಿಂದ ನಂಗೆ ಯಾವುದೂ ಬಸ್ ಸಿಗಲಿಲ್ಲ, ಯಾಕಂದರೆ ಟೈಮ್ ಆಗೋಗ್ಬಿಟ್ಟಿತ್ತಲ್ವ. ಹಾಗಾಗಿ ಆಟೋ ಇತ್ತು, ಆಟೋಗೆ ಬಂದು ಕೃತನು ನನಗೆ ಫ್ರೆಂಡ್ಸ್ ಬಂದು ಫೈನಲಿ. ಅಮ್ಮ ಅಲ್ಲೇ ಕೂತೈತೆ. ಬಂದವಳು ತಲೆನೋವು ಅಂಥೇಳಿ ನಾನು ಮಲ್ಕೊಂಡೆ. ಕೃತು ಆಟ ಆಡ್ಕೊಂಡವಳು ಫ್ರೆಂಡ್ಸ್ ಜೊತೆ ಬಂದು ಮಲ್ಕೋತೀನಿ ಅಂತ ಹೇಳಿ ಮಲ್ಕೊಂಡೇ ಬಿಟ್ಲು. ಟೈಮ್ ಬಂದು 7:15 ಆಗೋಗಿದೆ. ನಾನೊಂದು ಅರ್ಧ ಗಂಟೆ ಮಲಗಿದೆ. ತಲೆನೋವು ಅಂತ ಹೇಳಿ ಬಂದವಳು. ಡ್ರೆಸ್ಸು ಕೂಡ ಚೇಂಜ್ ಮಾಡಿಲ್ಲ, ಹಾಗೇ ಮಲಗಿದ್ದೀನಿ. ಇವಾಗ ಡ್ರೆಸ್ ಚೇಂಜ್ ಮಾಡಬೇಕು. ಕೃತು ಮಲ್ಕೊಂಡಿದ್ದಾಳೆ. ಅಮ್ಮ ಆಮೇಲಿಂದ ಹೇಳ್ಸೋಣ ಬಿಡು, ಒಂದು 8:30-9 ಗಂಟೆ ಮೇಲೆ ಊಟ ಟೈಮಿಂಗ್ಸಲ್ಲಿ ಅಂತೂ. ನಾನು ಸ್ವಲ್ಪ ಹೊತ್ತು ಬ್ಯಾಕ್ ಪೇಯ್ನು, ನನಗೆ ತುಂಬ ಬ್ಯಾಕ್ ಪೇಯ್ನ್ ಇದೆ, ಹಾಗಾಗಿ ಮಲಗಿದೆ. ಇವತ್ತು ಬಿಗ್ ಬಾಸ್ ನೋಡಬೇಕಲ್ವಾ, ಅದಕ್ಕೋಸ್ಕರ. ಸೊ ಇವಾಗ ಅಮ್ಮ ಏನೋ ಮೆಣಸೊಳೆ ಇದೆ, ಸ್ವಲ್ಪ ಇದು ಮಾಡು ಅಂತ ಹೇಳ್ತಾ ಐತೆ. ಬಿಕಾಸ್ ಅಮ್ಮಂಗೆ ಹಲ್ಲು ನೋವು ಅಂತೆ, ಅಲ್ಲಿ 15 ದಿನದಿಂದ ಹಲ್ಲು ನೋವು ಅಂತ ಐತೆ. ಹಾಸ್ಪಿಟ್ಲಿಗೆ ಹೋಗಮ್ಮ ಅಂದರೂ ಹೋಯ್ತಾ ಇಲ್ಲ. ನನಗೆ ಬೇರೆ ಓಡಾಡೋ ಈ ಟೆನ್ಷನಲ್ಲಿ ಆ ಮಾತ್ರೆ ತರಬೇಕು ಅಂತಲೇ ಗೊತ್ತಾಗಲ್ಲ. ಅಟ್ಲೀಸ್ಟ್ ಬರಬೇಕಾದ್ರೆ ಕಾಲ್ ಮಾಡಿರ್ತೀನಲ್ಲ, ಅವಾಗ ಮಾತ್ರೆ ತೊಗೊಬಾ ಅಂದರೆ ತೊಗೊಬರ್ತೀನಿ. ಅವಾಗ ಏನೂ ಹೇಳಲ್ಲ. ಮನೆಗೆ ಬಂದಮೇಲೆ ನಂಗೆ ಊಟ ಮಾಡೋಕ್ಕಾಗ್ತಾಯಿಲ್ಲ, ಹಲ್ಲು ನೋವು ಅನ್ನುತ್ತೆ. ಸೊ ನಮ್ಮ ಅಮ್ಮಂಗೆ ಫುಲ್ ಹಲ್ಲು ನೋವುದು ಸಮಸ್ಯೆ ಆಗ್ಬಿಟ್ಟಿದೆ. ನಂಗೆ ಸೀರೆ ಹಾಕ್ಕೊಂಡು ಡ್ರೆಸ್ದು ಫೀಲೇ ಆಗ್ತಾ ಇರಲಿಲ್ಲ. ಇವಾಗ ಅಪರೂಪದಂಗೆ ಡ್ರೆಸ್ ಹಾಕ್ಕೊಂಡಿದ್ದೀನಿ ತುಂಬ ದಿನಗಳ ನಂತರ, ಕುರ್ತಾ. ಓಕೆ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಫೀಲ್ ಆಗ್ತಾ ಇದೆ. ನೋಡಿ ನಮ್ಮ ಫ್ಯಾಮಿಲಿ ಫೋಟೋ ಎಲ್ಲಿದೆ ನೋಡಿ, ಇದನ್ನೇ ತೆಗೆಸ್ಕೊಬಂದಿದ್ದು ಕೃತು. ಒಂದು 500 ರೂಪೀಸ್ ಏನೋ ಖರ್ಚಾಯಿತು ಅಂತ ಹೇಳ್ಬೋದು, ಅದು ಇದು ಅಂತ ಹೇಳಿ ಲೆಕ್ಕ ಇಟ್ಟಿಲ್ಲ ಎಷ್ಟು ಖರ್ಚಾಯಿತು. ಒಂದು 400 ಖರ್ಚಾಗಿರ್ಬೋದೇನೋ, ಒಂದು 500 ಒಳಗಡೆ ಖರ್ಚಾಯಿತು. ಇವಾಗ ಬನ್ನಿ ಡ್ರೆಸ್ ಚೇಂಜ್ ಮಾಡಿ ಅಡುಗೆ ಮನೇಲಿ ಏನಾದರೂ ರೈಸ್ ಮಾಡಿ ಏನಾದರೂ ಮಾಡೋಣ. ಇದು ಲೈಟ್ ಆಫ್ ಮಾಡಬೇಕು. ಕೃತಜ್ಞ ಮಲಗಿದ್ದಾರಲ್ವ. ಆಗಲೇ ಫ್ರೆಶ್ ಅಪ್ ಆಗಿ ಬಂದೆ. ವೀಡಿಯೋನೇ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಯಾರ್ಯಾರೋ ಕಾಲ್ ಮಾಡಿದ್ರು, ಅಮ್ಮ ಮಾತಾಡ್ತಾಯಿತ್ತು. ಯಾರ್ಯಾರೋ ಅಲ್ಲ, ನಮ್ಮ ರಾಜೇಶ ಕಾಲ್ ಮಾಡಿದ್ದ, ಅಮ್ಮನ ಜೊತೆ ಮಾತಾಡ್ತಾಯಿದ್ದ. ಹಾಗೆ ಸ್ವಾಗತ್ ಕಾಲ್ ಮಾಡಿದ್ರು. ಸ್ವಾಗತ್ ಅಂದರೆ ಗೊತ್ತಲ್ಲ,
ನಮ್ಮ ಅಮ್ಮ ಬಾವಿ ಮೈದ್ನ ಅವರು ಕಾಲ್ ಮಾಡಿದರು, ನನ್ನ ಜೊತೆ ಅಮ್ಮನ ಜೊತೆ ಎಲ್ಲ ಮಾತಾಡ್ತಾಯಿದ್ರು. ಹಾಗೆ ನಾನು ಯೂಟ್ಯೂಬ್ ಚಾನಲ್ ಬಗ್ಗೆ ಸ್ವಲ್ಪ ಮಾತಾಡ್ತಾಯಿದ್ದು. ಹೌದು ಚೆನ್ನಾಗಿ ಮಾಡ್ತಾಯಿದ್ದೀರಾ ಮಾಡಿ ಅಂತ. ಹಾಗೆ ಏನೋ ಇರುತ್ತಲ್ಲ ಅದು ಆ ಟಾಪಿಕ್ ಬಗ್ಗೆ ಮಾತಾಡ್ತಾಯಿದ್ದೆ. ನಾನು ಮುದ್ದೆ ತೆಗಿತಾಯಿದ್ದೆ, ಮುದ್ದೆ ತೆಗ್ಕೊಂಡು ಸ್ವಾಗತ ಜೊತೆ ಮಾತಾಡಿದೆ. ಹಾಗೆ ಅವ್ರಿಗೂ ಮಾತಾಡ್ಬಿಟ್ಟು ಕಟ್ ಮಾಡಿ ಮುದ್ದೆ ತೆಗ್ದಿಟ್ಟೆ. ಅಮ್ಮ ಏನೋ ಅಪ್ಪಾಜಿ ಬಿಸಿನೀರು ಬೇಕು ಅಂತೇಳಿ ಕಾಯಿಸ್ಕೊಂಡು ಹೋಯ್ತೈತೆ. ನಾನು ಇವಾಗ ಹಪ್ಪಳ ಹಾಕ್ತಾಯಿದ್ದೀನಿ. ನೆಂಚಕ್ಕೆ ಇಲ್ಲ ಹಪ್ಪಳ ಹಾಕೋ ಅಂತ, ಅದಕ್ಕೆ ಹಪ್ಪಳ ಹಾಕೋಣ ಅಂತ ಹೇಳಿ ಅಡುಗೆ ಮನೆ ನಿಂತಿದ್ದೀನಿ. ಇವಾಗ ಹಪ್ಪಳ ಹಾಕಬೇಕು. ಋತು ಮಲಗಿರೋಳು ಹೇಳ್ತಾ ಇಲ್ಲ. ಬಾಹುಬಲಿ ಫಿಲಮ್ ಬಂದರೆ ನಮ್ಮ ಅಪ್ಪಾಜಿ ಹಾಕೊಂಡದೆ. ಬಾಹುಬಲಿ ಬಂದದೆ ಹೇಳೆ ಅಂದರೂ ಹೇಳ್ತಾ ಇಲ್ಲ. ಯಾಕಂದರೆ ಅವಳು ಬಾಹುಬಲಿ ಫಿಲಮ್ ನೋಡ್ತಾಳೆ ಬಂದಾಗೆಲ್ಲ. ಚೀನು ಏನಮ್ಮ ತಾಳು ಹಪ್ಪಳ ಹಾಕ್ತಾ ಇಲ್ವಾ? ಲಕ್ಷ್ಮಿ ಸಿಸ್ಟರ್ ಕಾಲ್ ಮಾಡ್ತಿದ್ದಾರೆ ಇವತ್ತು. ತುಂಬ ಕಾಲ್ಸು ನನಗೆ. ಮಾತಾಡಿ ಒಂದು ನಿಮಿಷ ಲಕ್ಷ್ಮಿ ಸಿಸ್ಟರ್ ಹತ್ರ ಮಾತಾಡಿ ಕಂಟಿನ್ಯೂ ಮಾಡ್ತೀನಿ. ಸಿಸ್ಟರ್ ಹತ್ರ ಮಾತಾಡಿದೆ. ನಮ್ಮ ಅಪ್ಪಾಜಿ ಕೃತುನ ಏಳ್ಸು ಅಂತವ್ರೆ. ಅವ್ರು ಊಟಕ್ಕೆ ಕೂತವ್ರೆ. ನಾನು ಊಟಕ್ಕೆ ಕರೆದ್ರು. ನಾನು ಲಕ್ಷ್ಮಿ ಸಿಸ್ಟರ್ ಫೋನಲ್ಲಿ ಮಾತಾಡ್ತಾ ಇದ್ದೆ. ಫೋನಲ್ಲಿ ಅಪ್ಪಾಜಿ ಏಳ್ಸು ಮಗನ ಅಂತ. ಅದಕ್ಕೆ ಲಕ್ಷ್ಮಿ ಸಿಸ್ಟರ್ ಫೋನ್ ಕಟ್ ಮಾಡ್ಬಿಟ್ಟು ಬಂದೆ. ಮಗಳು ಬಾ ಬಾ, ತಾತ ಕರಿತಾ ಇದೆ, ಬಾ ಅನ್ನ ಊಟ ಮಾಡೋಣ. ಮೊಸರನ್ನ ಕಲಿಸ್ಕೊಡ್ತೀನಿ, ಬಾ. ಮೊಸರನ್ನ ಬನ್ಬೇಕು, ಬಾ ಬಾ ಎತ್ಕೋತೀನಿ, ಬಾ ಬಾ ಮಗಳೇ. ಬಾಹುಬಲಿ ಬಂದಿದೆ ಮುದ್ದು. ಬಿಗ್ ಬಾಸಲ್ಲಿ ಸುದೀಪ್ ಬರ್ತಾರೆ ಇವತ್ತು ಮುದ್ದು. ನಿಂಗೆ ಬಿಗ್ ಬಾಸ್ ಅಂದ್ರೆ ಇಷ್ಟ ತಾನೆ ಮುದ್ದು? ಬಾ ಬಂದ್ಬಿಡು ಈಗ ಮಗಳು, ಬಾ ಬೇಗ. ಹೇಳು ಎಲ್ಲ ಬಾ ಇಲ್ಲಿ ನೋಡಿಲಿ. ಚಿನ್ನ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರಲ್ಲ, ಸಬ್ಸ್ಕ್ರೈಬರ್ ಸಿಕ್ಬಿಟ್ಟು ನೀನು ಮಾತಾಡ್ಸಿದ್ರೆ ತಾನೇ ವಿಡಿಯೋ ನೋಡ್ತೀವಿ ಅಂತ. ಬಾಯಿಲೆ ಫ್ರೆಂಡ್ಸ್, ಇವತ್ತು ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಇಬ್ಬರು ಸಿಕ್ಕಿದ್ರು. ಬಟ್ ನನಗೆ ವಿಡಿಯೋ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ. ಯಾಕಂದರೆ ನಾವು ಬ್ಯುಸಿಲಿದ್ವಾ. ಅವ್ರು ಸಡನ್ನಾಗಿ ಸಿಕ್ಕಿದ್ರೆ ಒಂದು 2 ನಿಮಿಷ ನಿಂತ್ಕೊಂಡು ಅಷ್ಟೇ ನಾನು ಮಾತಾಡ್ಸೋಕ್ಕಾಗಿದ್ದು. ಆ ವಿಡಿಯೋನೂ ಮಾಡ್ಕೊಳಕ್ಕಾಗಲಿಲ್ಲ, ಏನೂ ಆಗಲಿಲ್ಲ. ಆ್ಯಂಡ್ ನನಗೂ ತುಂಬ ಖುಷಿ ಆಯಿತು. ನನ್ನ ಸಬ್ಸ್ಕ್ರೈಬರ್ಸು ಅಷ್ಟು ದೊಡ್ಡ ಜಾತ್ರೆ ಮಧ್ಯೆ ಸಿಕ್ಕಿ. ನೀವು ಸುಷ್ಮಾ ಅಲ್ವಾ, ನಾವು ನಿಮ್ಮ ವೀಡಿಯೋಸ್ ನೋಡ್ತೀವಿ, ಹಾಯ್ ಕೃತು ಚೆನ್ನಾಗಿ ಮಾತಾಡ್ತಾಳೆ ಅಂತ ಎಲ್ಲ ಏನೇನೋ ಮಾತಾಡಿದಾಗ ತುಂಬ ಅಂದರೆ ತುಂಬ ಖುಷಿ ಆಯಿತು. ಸೊ ಸಿಕ್ಕಿ ಮಾತಾಡಿಸ್ತವ್ರಿಗೆ ಇಬ್ಬರು ಏನೋ ಸಿಕ್ಕಿದ್ರು. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇವಾಗ ಕೃತುನ ಏಳಿಸ್ಬಿಟ್ಟು ಊಟಕ್ಕೆ ಕರ್ಕೊಂಡು ಹೋಗೋಣ. ಹೇಳ್ಸಿದಷ್ಟೇ ಕೃತು ಊಟನೇ ಮಾಡಲಿಲ್ಲ. 1 ಅಥವಾ 2 ಹಪ್ಪಳ. ನೀವು 1 ಹಪ್ಪಳ ತಿಂದ 2 ಹಪ್ಪಳ ತಿಂದ? 1 ತಿಂದ ಅಷ್ಟೇ ಅವಳು ತಿಂದಿದ್ದು. ಇವಾಗ ನೋಡಿ ಸ್ವೆಟ್ರ್ ಹಾಕ್ಬಿಟ್ಟು ಮಲ್ಕೋಬೇಕು ಅಂದು ಬಂದೆ ಮತ್ತೆ ರೂಮ್ಗೆ. ಆವಾಗಲೇ ಸಂಜೆಲಿ ಚಳಿ ಆಗ್ತಾ ಇರಲಿಲ್ಲ, ಬೆಳಗ್ಬೇಕು ಅಂತ ಹೇಳಿ ಓಪನ್ ಮಾಡ್ಕೊಂಡಿದ್ದೆ. ಇವಾಗ ಏನು ಫುಲ್ಲು ಚಳಿ ಆಯಿತಾ. ಮತ್ತೆ ಕ್ಲೋಸ್ ಮಾಡ್ತಾಯಿದ್ದೀನಿ. ಕೃತು ಏನು ನಿದ್ದೆ ಅಂತೇಳಿ ವಾಲಾಡ್ತಾವಳೆ. ಸ್ವೆಟ್ರ್ ಹಾಕಿದ್ದೀನಿ, ಟೋಪಿ ಬೇಡ ಅಂತ ಇದ್ದಾಳೆ. ನಾನು ಸ್ವೆಟ್ರ್ ಹಾಕ್ಕೊಬಂದೆ. ಫುಲ್ ಚಳಿ. ಮಲ್ಕೊ ಮಗನು ಎಲ್ರಿಗೂ ಗುಡ್ ನೈಟ್ ಹೇಳು. ಯಾಕೋ ಒಂಥರ ಚಂಡಿ. ಆಯಿತು ಬೇಡ ಮಲ್ಕೊಳ್ಳಿ. ಒಂಥರ ಯಾಕೋ ಅವಳು ಮನಸ್ಸೇ ಸರಿ ಇಲ್ಲ ಅನಿಸುತ್ತೆ. ನಿನ್ನೆಯಿಂದನೂ ಒಂಥರ ಮಲ್ಕೋತಾ ಇದ್ದಾಳೆ. ಸುಮ್ಮನೆ ಹೇಳ್ಸಿದ್ದು ಹಪ್ಪಳ ತಿಂದು ಊಟ ಮಾಡಲಿಲ್ಲ. ನನ್ನ ತಂಗಿ ಕಾಲ್ ಮಾಡಿದ್ಲು, ನಮ್ಮ ದೊಡ್ಡಮ್ಮ ಮಾತಾಡ್ತು. ಬರೀ ಎಲ್ಲರ ಜೊತೆಲೂ ಕಾಲಲ್ಲಿ ಮಾತಾಡ್ಕೊಂಡೇ ಆಯಿತು, ವೀಡಿಯೋನೇ ಮಾಡ್ಕೊಳ್ಳಿಲ್ಲ. ಹಾಗೆ ನಾನು ಕೂಡ ಇವಳು ಹಪ್ಪಳ ತಿಂತಾಯಿಲ್ಲ. ಅದೇ ಗ್ಯಾಪಲ್ಲಿ ತಟ್ಟೆಗೆ ಅನ್ನ ಹಾಕ್ಕೊಬಂದೆ ಊಟ ಮಾಡೋಣ ಅಂತ ಹೇಳಿ. ಇವಳು ತಿನ್ಸೋಕ್ಕೋದ್ರೆ ನಂಗೆ ಬೇಡ ಅಂತ ಹತ್ತು. ಹಾಗೆ ನಾನೇ ಊಟ ಮಾಡಿಕೊಂಡು, ಹಾಗೆ ನಮ್ಮ ದೊಡ್ಡಮ್ಮ ನನ್ನ ತಂಗಿ ಎಲ್ಲ ಕಾಲ್ ಮಾಡಿದ್ರು. ಎಲ್ಲರ ಕೈಯಲ್ಲೂ ಮಾತಾಡ್ಕೊಂಡು ಇವಾಗ ರೂಮಿಗೆ ಬಂದಿದ್ದೀವಿ. ಎಲ್ಲ ಮಗಳು ಮನೆ ಕಳಕ್ಕೆ ಎತ್ತರ ಬೇಕಾ ದಿಂಬು ನಿಂಗೆ? ಆ ದಿಂಬು ತೆಗೇನಾ ಇದನ್ನ? ಇಲ್ಲ ಪಚ್ಚು ಒಂಚೂರು ಕೆಳಗೆ ಪಚ್ಚು, ಇದು ಹೊಡ್ಕೊಳ್ಳುತ್ತೆ ಇದು. ಎಲ್ಲ ದಿಂಬು ಕೆಳಗೆ ಹಾಕ್ತೀನಿ. ಅಜ್ಜಿ ಬತ್ತು. ಯಾಕಮ್ಮ ಬಂದೆ? ಅಮ್ಮ ಅವಳು ಅಳ್ತಾಳೆ. ಚಿನ್ನ ಮುತ್ತು ಕೊಟ್ರು ಅಳ್ತಾರ? ಮುತ್ತು ಕೊಟ್ರುವೆ ಸುಮ್ಮನಿರಾಯ್ತು. ಅಮ್ಮ ಲೈಟ್ ಆಫ್ ಮಾಡ್ಬಿಟ್ಟು ಬಾಕ್ಲು ಹಾಕ್ಕೊಂಡು ಹೋಗಮ್ಮ. ಸುಮ್ಮನಿರಾಯ್ತು, ಹೋಯ್ತಾ ಅದೇ ಲೈಟ್ ಆಫ್. ಬಾಕ್ಲು ಹೇಳ್ಕೊಂಡೋಗಿ ಒಂಚೂರು ಮುಂದಕ್ಕೆ. ಮಾರ್ನಿಂಗ್. ನಾನು ಇವಾಗ ಬೆಳಿಗ್ಗೆ 7:45 ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮೂರು ದೇವಸ್ಥಾನದಲ್ಲಿ ಮೈಕ್ ಹಾಕೋಬಿಟ್ಟವ್ರೆ. ಚಿನ್ನ ಬುಡನ ಹಂಗೋಸಿ ಟೀಯ ಅಷ್ಟೇ ಇಟ್ಟಿರೋದು ಅಜ್ಜಿ ನೋಡಿ. ಇಲ್ಲ ಅವಳಿಗೋಸ್ಕರ ಹಾಲು ಕಾಯಿಸ್ತಾ ಇದ್ದೀನಿ. ನಮ್ಮ ಟೀ ಇಟ್ಬಿಟ್ಟು ಹೋಗೈತೆ ನನಗೆ ಅಂತ. ಅವ್ರು ಕಾಯಿಸ್ಕೊಂಡು ಕುಡಿತಾರಲ್ಲ, ನನಗೂ ಇಟ್ಬಿಟ್ಟು ಹೋಗಿರ್ತದೆ. ಅದೇ ಬಿಟ್ಕೊಂಡು ಕುಡಿತಾವಳೆ. ಹೋಗಿರೋ ಟೀಯ ಬಂದ್ಬಿಟ್ಟು ಈಗ ಮೆತ್ತ ಬಿಟ್ಕೊಂಡು ಕುಡ್ಕೋತಾಳೆ. ಅವತ್ತೊಂದಿನ ಒಂದು ಲೋಟ ಆಯ್ತಂತೆ, ಒಂದು ಲೋಟ ಎಲ್ಲನೂ ಬಂದು ಬಿಟ್ಕೊಂಡು ಕುಡ್ಕೊಂಡವಳಂತೆ. ನಮ್ಮ ಅಮ್ಮ ಟೀ ಎಲ್ಲ ಅಂದರೆ ಟೀಯೇ ಇಲ್ಲ ಅಲ್ವಾ ಕೃತು? ಹುಚ್ಚ ಹೊಯ್ಕೊಂಡು ನೋಡಿ ಫ್ರಾಕು
ಒಂದು ಹೊತ್ತಿನಲ್ಲಿ ಎಂಥದ್ದು ಸ್ವೆಟ್ರ್ ಬಿಚ್ಚಾಕ್ಬಿಟ್ಟು ಮನಿಕೊಂಡವಳೆ. ಈಗ ಬೆಳಗ್ಗೆ 6:15 ಎದ್ಬಿಟ್ಟು ಫ್ರಾಕ್ ಯಾವಾಗದೆ ಅಂದ್ಲು. ಆಗ ಫ್ರಾಕ್ ಬಿಚ್ಚಾಕ್ತೆ, ಹೋಗು ಚಡ್ಡಿ ಟಿ ಶರ್ಟ್ ಹಾಕೋಗು ಅಂದೆ. ಪ್ಯಾಂಟ್ನೂ ಅವಳೆ ಬಿಚ್ಚಾಕಿದ್ಲು. ಎಲ್ಲ ತಿರ್ಕಳೆ ಚಡ್ಡಿ ಟಿ ಶರ್ಟ್ ಹಾಕೊಂಡವಳೆ ಬೆಳಗ್ಗೆ 6:15 ಎದ್ದು. ಲೊಡ್ಡು ನಮ್ಮ ಅತ್ತೆ ಹಾಗೆ ಮಲ್ಕೊಂಡು ಚಳಿಗೆ. ನಮ್ಮಮ್ಮ ಫ್ರೆಂಡ್ಸ್ ಆಲೂಗೆಡ್ಡೆ ಬೇಯಿಸ್ಬಿಟ್ಟು ಹೋಗೈತೆ. ಆಲೂಗೆಡ್ಡೆ ಪಲ್ಯ ಮಾಡೋಕ್ಕೆ, ದೋಸೆಗೆ ನೆನ್ನೆ ಆರಿಸಿಟ್ಟಿತ್ತು. ದೋಸೆ ಮತ್ತು ಆಲೂಗೆಡ್ಡೆ ಪಲ್ಯ ಸಂಡೇ ಸ್ಪೆಷಲ್. ನೋಡೋಣ ಸಂಜೆ ಅಷ್ಟರಲ್ಲಿ ಅಪ್ಪಾಜಿ ಏನಾದರೂ ಚಿಕನ್ ತಂದರೆ ಮಾಡ್ಕೊಳ್ಳೋಣ. ಇವಾಗ ಅವಳಿಗೆ ಹಾಲು ಕೊಟ್ಟು ನಾನು ಟೀ ಕುಡಿಬೇಕು. ಫ್ರೆಂಡ್ಸ್ ಕಾಫಿ ಕುಡಿಬೇಕು. ಗುರುತು ಹಾಲು ಕುಡಿದು ಆಲ್ರೆಡಿ ಆಟಾಡೋಕೆ ಹೋದ್ಲು. ನಾನು ಬಾಗಿಲು ಕಸ ಗುಡಿಸಿಲ್ಲ, ಇನ್ನು ಫಸ್ಟು ಟೀ ಕಾಫಿ ಕುಡಿದ್ಬಿಟ್ಟು ಹೋಗೋಣ ಅಂತ ಹೇಳಿ ಕಾಫಿ ಕುಡಿದು ಬಾಗಿಲು ಕಸ ಗುಡಿಸಿ ಮನೆ ಕಸ ಎಲ್ಲ ಗುಡಿಸಿ ಎಲ್ಲ ಮಾಡೋ ಅಷ್ಟರಲ್ಲಿ ನಮ್ಮ ಅಮ್ಮನೇ ಬಂದ್ಬಿಡುತ್ತೆ. ಬೆಳಗ್ಗೆ 5:30 6 ಗಂಟೆಗೆ ಹೋಗಿರೋರು ಒಂದು 9:30ಗೆಲ್ಲ ಬರ್ತಾರೆ. ನನ್ನ ಕೆಲಸ ಮುಗಿಸೋ ಅಷ್ಟರಲ್ಲಿ 9:30 ಆಗೇ ಆಗುತ್ತೆ. ಅಷ್ಟರಲ್ಲಿ ಅಮ್ಮ ಅವರು ಕರೆಕ್ಟಾಗಿ ಬರ್ತಾರೆ. ದೋಸೆ ಹಾಕ್ಕೊಟ್ರೆ ತಿಂದುಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾರೆ. ಕುಯ್ಯೋದು ಮಾಡಿ ಸಾಕು. ಇಲ್ಲಿ ಹಿಡ್ಕೊಚಿನ ಹೀಗೆ ಫ್ರೆಂಡ್ಸ್. ಕೃತುಗೆ ಅವ್ರ ತಾತ ಪೈನಾಪಲ್ ತಂದಿತ್ತು. ಸೊ ಪೈನಾಪಲ್ ಕಟ್ ಮಾಡಿಕೊಡು ಅಂತವಳೆ. ಇಲ್ಲ ಆಲೂಗೆಡ್ಡೆ ಪಲ್ಯ ಮಾಡೋಕ್ಕೆ ಅಂತ ಹೇಳಿ ಆಲೂಗೆಡ್ಡೆನ ಎಲ್ಲ ಬಿಡಿಸಿಟ್ಟಿದ್ದೀನಿ. ಆಲೂಗೆಡ್ಡೆ ಪಲ್ಯ ಮಾಡಬೇಕು. ಇವಾಗ ಇದನ್ನು ಕಟ್ ಮಾಡಿ ಕೃತುಗೆ ತಿನ್ನಿಸ್ಬೇಕು. ಹಠ ಅಂದರೆ ಹಠ. ಇದನ್ನು ಕಟ್ ಮಾಡಿ ಕೊಟ್ಬಿಟ್ರೆ ಅವಳೇ ತಿಂತಾಳೆ ಚಿಂಟು ಟಿ ವಿ ನೋಡಿಕೊಂಡು. ಫೋನಲ್ಲಿ ಬಂದು ತಗೊಂಡು ತಿಂತಾರ ಅವರು. ಏನು ತಿಂತಾ ಇದೀಯಾ? ಪೈನಾಪಲ್. ಯಾರು ತಂದಿದ್ದು? ನಂಗೊಂದು ಪೀಸು. ಎಲ್ಲ ನೀನು ಒಬ್ಳೆ ತಿಂತಾರ ಮುದ್ದು? ಥ್ಯಾಂಕ್ ಯು ಮುದ್ದು. ಹಾಂ ಥ್ಯಾಂಕ್ ಯು ನಾನು ಹೇಳಿದ್ದು. ಕೃತಜ್ಞ ಕಟ್ ಮಾಡಿಕೊಟ್ಟೆ. ಹೋಗ್ತಾ ಇದ್ದಾಳೆ. ನಾನೊಂದು ಪೀಸ್ ತಿಂದ್ಬಿಟ್ಟು ಇವಾಗ ಆಲೂಗೆಡ್ಡೆ ಪಲ್ಯ ಮಾಡಬೇಕು. ಫ್ರೆಂಡ್ಸ್ ಕೃತಗೋಸ್ಕರ ಚಿಕ್ಕ ದೋಸೆ ಹಾಕಿದ್ದೀನಿ. ಯಾವಾಗಲೂ ಕೇಳ್ತಿರ್ತಾಳೆ, ಅಪ್ಪ ಹೋಟ್ಲಲ್ಲಿ ಹಾಕ್ತಿತ್ತಲ್ಲಮ್ಮ ಸಣ್ಣ ದೋಸೆ ಆ ಥರ ಹಾಕೊಡಮ್ಮ ಅಂತ ಇರ್ತಾಳೆ. ಆಲೂಗೆಡ್ಡೆ ಪಲ್ಯ ಮಾಡಿದೆ. ಆಲೂಗೆಡ್ಡೆ ಪಲ್ಯ ಮಾಡಿ ದೋಸೆ ಹಾಕ್ತಾಯಿದ್ದೀನಿ. ಅಮ್ಮ ಅಪ್ಪಾಜಿ ಇನ್ನೂ ಬಂದಿಲ್ಲ. ಟೈಮ್ ಬಂದು 9:45. ಇನ್ನೇನು ಬರ್ತಾರೆ ಅಮ್ಮ ಅಪ್ಪಾಜಿ. ಅಷ್ಟರಲ್ಲಿ ನಾನು ಕೃತು ತಿನ್ಕೊಂಡ್ಬಿಡ್ತೀವಿ. ಅವ್ರು ಬಂದಾಗ ಬಿಸಿ ಬಿಸಿ ದೋಸೆ ಹಾಕೊಡೋಕೆ ಸರಿ ಆಗುತ್ತೆ. ಈ ದೋಸೆ ಚಪಾತಿ ರೊಟ್ಟಿ ಎಲ್ಲ ಬಿಸಿ ಬಿಸಿದ್ರಲ್ಲಿ ತಿನ್ನೋಕ್ಕೆ ಚೆಂದ. ಅದರಲ್ಲೂ ಈ ಚಳಿಲಂತೂ ಫುಲ್ಲು ಬಿಸಿದ್ರಲ್ಲಿ ತಿಂದ್ರೇ ಒಂಥರ ನೆಮ್ಮದಿ ಆಗೋದು. ಆರೋಗ್ಯ ತಿಂದರೆ ಯಾವುದೇ ರೀತಿ ಏನು ಒಂಥರ ಆ್ಯಕ್ಚುಲಿ ಬಿಸಿ ಬಿಸಿದೇ ತಿನ್ನಬೇಕು ಇವಾಗ. ಯಾಕಂದರೆ ಶೀತ ಕೆಮ್ಮು ಆ ಥರ ಚಿಕ್ಕದು ವೈರಸ್ ಅಟ್ಯಾಕ್ ಮಾಡಬಾರ್ದು ಅಂತ ಹೇಳಿದ್ರೆ ಬಿಸಿ ಬಿಸಿ ತಿಂದು ಬಿಸಿ ಬಿಸಿ ನೀರು ಕುಡಿದ್ರೇ ತುಂಬ ಒಳ್ಳೆಯದು ಈ ವೆದರ್ಗೆ. ಏನಮ್ಮ ಹಡಗು ಅಂದರೆ ಶಿಪ್ಪು? ಹಾಂ ಏಕೆ? ಫ್ರೆಂಡ್ಸ್ ತಿಂಡಿ ತಿಂತಾ ಇದ್ದೀನಿ. ಕೃತನು ನೋಡಿ ಅವಳು ಚಿಂಟು ಟಿ ವಿ ನೋಡಿಕೊಂಡು ಅದುವೇ ಚಳಿ ಅಂತ ರಗ್ಗಾಸ್ಕೊಂಡು ತಿಂತಾವಳೆ. ನಾನು ಇಲ್ಲೇ ಕೂತ್ಕೊಂಡು ತಿಂತೀನಿ. ಸೊ ಇದೊಂದು ಡ್ರೆಸ್ ಬುಕ್ ಮಾಡಿದೆ, ಬಂದಿದೆ. ಅದನ್ನು ತೋರ್ಸೋಕ್ಕೆ ಆಗಿಲ್ಲ. ಅದೇ ಬಂದು 4 ಡೇಸ್ ಆಯಿತು. ಆಮೇಲಿಂದ ನೀಟಾಗಿ ತೋರಿಸ್ತೀನಿ ಓಪನ್ ಮಾಡಿ. ಹೊಸ ಡ್ರೆಸ್ಸು ಸ್ಟಿಚಿಂಗ್ ಕೊಡಬೇಕು. ಒಂದು 11:30 ಚಿಂಟು ಟಿ ವಿ ನೋಡ್ತಾನೆ ಇಲ್ಲ. ಆಫ್ ಮಾಡ್ತೀನಿ. ನೀರು ಬಿಟ್ಟವ್ರೆ. ಅಮ್ಮ ಬಟ್ಟೆ ಒಗಿತೈತೆ. ಅವರು ಗದ್ದೆ ಹತ್ರದಿಂದ ಬಂದು ದೋಸೆ ಹಾಕ್ಕೊಟ್ಟು ತಿಂದರು. ಟೀ ಇಟ್ಕೊಡ್ಬೇಕಿತ್ತು. ಅಷ್ಟರಲ್ಲಿ ಅಮ್ಮ ಬಟ್ಟೆ ಒಗೆ ಕೂತ್ಕೋತು. ಏನಂಗೋ ಟೀ ಹಿಡಿಯೋ ಅಂತ ಹೇಳಿಲ್ಲ ಗಂಡ ಹೆಂಡ್ತಿ ಇಬ್ಬರೂ. ಅಷ್ಟರಲ್ಲಿ ನೀರು ಬಿಟ್ಟರು. ಹೊಳೆ ನೀರು ಗೈಸ್. ಅದಕ್ಕೆ ಹೊಳೆಯೋಕ್ಕೆ ಇದೊಂದು ಅಂಡೆಗೆ ಇಟ್ಕೋಬೇಕು. ಹಾಗೆ 1-2 ಚೌರ್ಗೆಗೆ ಇಟ್ಕೋಬೇಕಷ್ಟೆ. ಇವಾಗ ಪೈಪು ಡ್ರಮ್ಗೆ ಹಾಕಿದ್ದೀನಿ. ಯಾರೋ ಹೇಳ್ತಾಯಿದ್ರು ನೀವು ಮಾತಾಡೋದೆಲ್ಲ ಸ್ವಲ್ಪ ಇವಾಗ ಚೇಂಜಸ್ ಆಗೈತೆ ಅಂತ. ಬಿಕಾಸ್ ಸೀರಿಯಸ್ನೆಸ್ ಬಂದ್ಬಿಟ್ಟಿದೆ ಗೈಸ್. ಅಲ್ಲಿದ್ದೀನಲ್ವಾ. ಸೊ ನಂದು ಕೆಲಸ ಎಷ್ಟಿದೆ ಅಷ್ಟು ಮಾಡ್ಕೋತೀನಿ. ನಾನು ಏನೋ ಜಾಸ್ತಿ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಆ್ಯಂಡ್ ಏನೋ ಒಂಥರ ಮಂಕು, ಏನೋ ಒಂಥರ ಬೇಜಾರು. ಮುಂಚೆ ಥರ ಜಾಲಿಯಾಗಿ ಮಾತಾಡ್ಕೊಂಡು ಇರೋಕ್ಕಾಗ್ತಾಯಿಲ್ಲ. ಅದಕ್ಕೆ ಸ್ವಲ್ಪ ಸೀರಿಯಸ್ ಆಗಿ ಮಾತಾಡ್ತೀನಿ ಅಷ್ಟೇ. ಬಟ್ ಏನು ಹುಟ್ಗುಣ ಸುಟ್ಟರು ಹೋಗಲ್ವಂತೆ, ಅದು ಹೋಗೋದಿಲ್ಲ. ಏನು ಮಾಡಿದ್ರು ಅದೇ ಸ್ವಲ್ಪ ನಮ್ಮ ಮನಸ್ಸು ನಮ್ಮ ಮೂಡ್ ಚೇಂಜ್ ಆದಾಗ ಸ್ವಲ್ಪ ಹಂಗೆ ಆಗುತ್ತೆ. ಅಷ್ಟು ಬಿಟ್ಟರೆ ನಾನು ಹಂಗೆ ಇರ್ತೀನಿ. ಇಲ್ಲಿಗೆ ಬಂದರೆ ಆರಾಮಾಗಿ ಫುಲ್ಲು ಚೆನ್ನಾಗಿರ್ತೀನಲ್ಲ, ಆಗ ಹಂಗೆ ಮಾತಾಡ್ತಿರ್ತೀನಿ. ಅಲ್ಲಿಗೆ ಹೋದರೆ ಏನೋ ಒಂಥರ ಬೇಜಾರು ಮಂಕು. ಆವಾಗ ಜೊಲೋ ಅಂತ ಇರ್ತೀನಿ ಅಷ್ಟೇ.
ಇವಾಗ ನೀರು ಹಿಡಿದ್ಬಿಟ್ಟು ಸಂಡೇ ಚಿಕನ್ ಏನು ತಂದಿಲ್ಲ, ನೋಡೋಣ ಸಂಜೆ ಹೆಂಗೆ ಏನಾದ್ರು ತಂದರೆ ತರ್ಬೋದು, ಇಲ್ಲಾಂದರೆ ನ್ಯೂ ಇಯರ್ ಇನ್ನೊಂದು ಫೋರ್ ಡೇಸ್ ಇದೆ ಅಲ್ವಾ, ನ್ಯೂ ಇಯರ್ಗೆ ಒಟ್ಟಿಗೆ ಮಾಡ್ಕೋಬೋದು. ಇವಾಗ ಹಂಡೆ ತೊಳ್ಕೊಂಡು ನೀರು ಇಡ್ಕೋಬೇಕು, ಆಮೇಲೆ ಸಿಗ್ತೀನಿ. ಕರೆಂಟೇ ಹೋಯ್ತು, ಹಂಡೆ ತೊಳೆದಿಟ್ಟೆ, ಈಗ ಚೌರ್ಗೆ ಎಲ್ಲಿ ಹಿಡಿದೊಯ್ಬೇಕು. ನಮ್ಮ ಅಪ್ಪಾಜಿ ಎಲ್ಲ ಹೋಗಿತ್ತು ಗೈಸ್, ಚಿಕನ್ ತಗೊಬಂದಿದೆ ನೋಡಿ, ಗೊತ್ತಾಯ್ತೆ ಕರಿ ಕವರ್ ಇಟ್ಕೊಂಡು. ತತ್ತೀನಿ ಅಂತಲೂ ಹೇಳಕ್ಕಲ್ಲ, ಸುಮ್ಮನೆ ತಗೊಬಂದೈತೆ. ಮಧ್ಯಾಹ್ನಕ್ಕೆ ಮಾಡ್ಕೊಳ್ಳೋದು. ಮಟನ್ ಚಿಕನ್ ಏನಪ್ಪಾಜಿ, ಚಿಕನ ಮಟನ? ನೀರು ಹಿಡ್ದಾಯ್ತು ಫೈನಲಿ. ನೀರೆಲ್ಲ ಬಿದ್ದಿತ್ತಲ್ಲ ಅದೆಲ್ಲ ಕ್ಲೀನ್ ಮಾಡಿದೆ, ಒಂದ್ಸಲ ಕಸ ಗುಡಿಸ್ಬೇಕು. ಅಮ್ಮ ಇವಾಗ ಎಲ್ಲ ಕೆಲಸ ಮುಗೀತು, ಚಿಕನ್ ಮಾಡಬೇಕು. ಹಾಂ, ಸ್ಟಾರ್ಸು, ಮೂನ್ ಸ್ಟಾರ್ಸ್. ಮತ್ತೆ ಕಾಮನಬಿಲ್ಲು. ಇವತ್ತೊಂದು ಇನ್ಸಿಡೆಂಟ್ ಆಯಿತು. ಸೊ ನಮ್ಮ ಮನೆಗೆ ನಮಗೆ ಗೊತ್ತಿಲ್ಲದೆ ಇರೋವಂತಹ ಇಬ್ಬರು ಲೇಡೀಸ್ಗಳು ಬಂದಿದ್ದರು. ಸೊ ಏನೋ ಒಂದು ಒಳ್ಳೇದಾಗ್ತಿದೆ ಅಂತ ಹೇಳಿದ್ರೆ ಚಾಡಿ ಹೇಳೋರೆ ಜಾಸ್ತಿ, ಬಟ್ ನನ್ನ ವೀಡಿಯೋದಲ್ಲಿ ನಿಜವಾಗ್ಲೂ ಎಲ್ಲನೂ ವಿವರವಾಗಿ ಹೇಳೋಕ್ಕಾಗಲ್ಲ. ಹ್ಞೂ ಬತ್ತು, ಏನೀಗ ಡ್ರಮ್ಮಿಗೆ ಬೇಕು, ಅರ್ಧ ಕಾಲು ಸೇಬೇಕನಮ್ಮ. ನೋಡಿ, ಇದು ಜನ ಬಂದು ಏನೇನೋ ಒಂಥರ ಪಿಕ್ಕಿಂಗ್ ಗಿಡಕ್ಕೆ ಪ್ರಯತ್ನ ಪಟ್ಟರು, ಬಟ್ ನಮ್ಮ ಕಡೆಯಿಂದ ರೆಸ್ಪಾನ್ಸ್ ಬರದೇ ಇರೋದಕ್ಕೆ ಅವರು ವಾಪಸ್ ಹೋದರು. ಬಂದು ಒಂದು 5 ನಿಮಿಷ ಕೂತಿದ್ರು. ನಾವು ನೀರು ಹಿಡಿತಾ ಇದ್ವಲ್ಲ, ಆವಾಗ ನಮಗೆ ಮಾತಾಡೋಕ್ಕೂ ಕೂಡ ಟೈಮ್ ಆಗಲಿಲ್ಲ. ಅಮ್ಮ ಟೀ ಇಡು ಅಂತು, ಸರಿ ಅಂತ ಹೇಳಿ ನಾನು ಟೀ ಇಡೋಕ್ಕೆ ಅಂತ ಹೋದೆ. ಬೇಡಿ ನಾವು ಟೀ ಕುಡಿಯೋಣ ಅಂತೇಳಿ ಒಂದೇ ಸಲ ಎದ್ದು ಹೋದರು. ಸೊ ನಾವೇನಾದರೂ ಉಲ್ಟಾ ಮಾತಾಡಿದಿದ್ರೆ ಜಾಸ್ತಿ ಮಾತಾಡಿರೋರೇನೋ, ಬಟ್ ನಾವೇನೂ ಮಾತಾಡಲಿಲ್ಲ. ಅವ್ರಿಗೆ ಏನು ಅನ್ನಿಸ್ತೋ ಏನೋ, ಬಂದು ಒಂದು 5 ನಿಮಿಷಕ್ಕೆ ಹೊರಟೋಗ್ಬಿಟ್ರು. ಬಟ್ ಅವರು ಚಾಡಿ ಹೇಳೋಕ್ಕೇ ಬಂದಿದ್ದು. ಸೊ ಎಂತೆಂಥ ಜನಗಳಿರ್ತಾರೆ ಅಂತ ಹೇಳಿದ್ರೆ, ಸೊ ನೆಗೆಟಿವಿಟಿ ನನಗೆ ಯಾವುದು ಏನು ಅಂತ ಹೇಳೋ ಪರಿಸ್ಥಿತಿ ಇಲ್ಲ. ಬಟ್ ಯಾರೂ ನಂಬೋ ಹಾಗಿಲ್ಲ, ಆ್ಯಂಡ್ ಯಾರ ಹತ್ರನೂ ನಾವು ಮಾತಾಡಬಾರ್ದು. ಸೊ ಇಂಥವ್ರು ಎಲ್ಲೇ ಹೋದರೂ ಇರ್ತಾರೆ, ಗಲ್ಲಿಗೆ ಒಬ್ಬೊಬ್ಬರು ಸಿಗ್ತಾರೆ, ಬಟ್ ನಾವು ನಮ್ಮ ಹುಷಾರಲ್ಲಿ ನಾವು ಇರಬೇಕು. ಲೈಟ್ ಕಳ. ಹಾಂ, ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಓಕೆ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅದೇ ತನಕ ಟಾಟಾ ಬಾಯ್ ಬಾಯ್. ಕೃತು ಅನು ಬಾಯ್ ಮಾಡಿ. ಬಾಯ್ ಗೈಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.